ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ, ಬಿಗ್ ಬಾಸ್ ಮನೆಗೆ 5 ಜನ ಅತಿಥಿಗಳು ಬಂದಿರೋದಂತೂ ಗೊತ್ತಿದ್ದೇ ಇದೆ. ಸೊ, ನೆನ್ನೆ ಅವರಿಗೆಲ್ಲ ಸೇವೆ ಮಾಡಿದ್ದು, ಸೇವೆ ಮಾಡಿಸ್ಕೊಂಡಿದ್ದು ಎಲ್ಲ ಆಗಿದೆ. ಸೊ, ಈಗ ಅವರನ್ನ ಮನೋರಂಜಿಸಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಅದಕ್ಕೋಸ್ಕರ ಹುಡುಗಿಯರು, ಹುಡುಗರು ಟೀಮ್ ಮಾಡಿಕೊಂಡು ಡ್ಯಾನ್ಸು, ಪ್ರಾಕ್ಟೀಸ್ ಮಾಡಿಕೊಂಡು ಸೊ, ಅವರಿಗೆ ಖುಷಿ ಪಡಿಸೋದಕ್ಕೆ ಏನೇನೆಲ್ಲ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಶ್ವಿನಿ ಹಾಗೆ ಗಿಲ್ಲಿ ಅವರಿಗೆ ಬಂದಂತಹ 5 ಜನ ಗೆಸ್ಟ್‌ಗಳನ್ನ ರೋಸ್ಟ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ, ಈ ರೋಸ್ಟು ತುಂಬಾನೇ ರೋಸ್ಟ್ ಆಗಿ ಉರಿತಾ ಇದೆ ಅಂತ ಹೇಳ್ಬೋದು. ಸ್ವಲ್ಪ ವಾರ್ ಕೂಡ ನಡೀತಾ ಇದೆ. ರೋಸ್ಟ್ ಅಂದ್ಮೇಲೆ ರೋಸ್ಟ್ ಆಗ್ಬೇಕೇ ಹೊರತಾಗಿ ಅದನ್ನ ಹಿಂಗೆಂಗೋ ಮಾಡಕ್ಕಾಗತ್ತಾ? ಸೊ, ಓಕೆ. ಏನಾಗ್ತಿದೆ ಇವತ್ತು ಅಂತ ಹೇಳ್ತೀನಿ. ಸೊ, ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಬಿಗ್ ಬಾಸ್ ಪ್ರಕಾರ ಮನೆಗೆ ಬಂದಂತಹ 5 ಅತಿಥಿಗಳನ್ನ ಮನರಂಜಿಸಬೇಕು. ಹಾಗಾಗಿ ಪಾಪ ಮನೆಯ ಕಂಟೆಸ್ಟೆಂಟ್‌ಗಳ ಎಲ್ಲರೂ ಡ್ಯಾನ್ಸು, ಹಾಡು ಅಂತ ಫುಲ್ಲು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು, ಏನೇನೋ ಮಾಡ್ಕೊಂಡು ಇವಾಗ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಕೂಡ ಪ್ರೋಗ್ರಾಮನ್ನ ಅರೇಂಜ್ ಮಾಡಿದ್ದಾರೆ. ಸೊ, ಇಲ್ಲಿ ಗಿಲ್ಲಿ ಹಾಗೆ ಅಶ್ವಿನಿ ಅವರು ರೋಸ್ಟ್ ಮಾಡ್ಬೇಕು ಬಂದಂತಹ ಅತಿಥಿಗಳನ್ನ ಅಂತ ಹೇಳಿದ್ದಾರೆ. ಸೊ, ರೋಸ್ಟ್ ಅಂದ್ರೆ ಅವ್ರೇನ್ ಹೊಗಳಕ್ಕಾಗತ್ತಾ? ಸೊ, ರೋಸ್ಟ್ ಅಂದ್ರೆ ಅವ್ರಿಗೆ ಉರ್ಸೋದು ಅಂತ. ಸೊ, ಇದು ಮಾಮೂಲಿ. ಇವಾಗ ನೋಡಿ ಬಿಗ್ ಬಾಸ್ ಅಲ್ಲಿ ಇರುವಂತಹ ಸುಮಾರಷ್ಟು ಕಂಟೆಸ್ಟೆಂಟ್‌ಗಳನ್ನ ಹೊರಗಡೆ ರೋಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಡಾಗ್ ಸತೀಶ್ ಅವರು ಒಬ್ರು. ಸೊ, ಆ ರೀತಿ ಇದ್ದಾಗ ಇಲ್ಲಿ ಬಿಗ್ ಬಾಸ್ ಕೊಟ್ಟಿರೋದೇ ಹೇಳಿರೋದೇ ಆ ಥರ ಗಿಲ್ಲಿ ಅವ್ರಿಗೆ ರೋಸ್ಟ್ ಮಾಡ್ಬೇಕು ಮನೆಗೆ ಬಂದಂತಹ ಅತಿಥಿಗಳನ್ನ ಅಂತ. ಸೊ, ಇದು ಎಲ್ಲೋ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಗಿಲ್ಲಿ ಅವರು ರೋಸ್ಟ್ ಮಾಡಿರೋದು. ಹಾಗಾಗಿ ಮನೆ ಈಗ ದಗ. ಸೊ, ಫಸ್ಟು ಗಿಲ್ಲಿ ಅವ್ರು ಹೇಳ್ತಾರೆ, "ವಾವ್! ಅನ್ನೋ ತರ ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಂಡ್ರೆ, ವ್ಯಾ ಥು ಅನ್ನೋ ತರ ಬಂದಿದ್ದಾರೆ" ಅಂತ ಹೇಳ್ತಾರೆ. ಸೊ, ಇದು ಫಸ್ಟ್ ಪಾಯಿಂಟ್ ಅವರನ್ನ ಉರ್ಸೋದಕ್ಕೆ ಅಂತಾನೆ ಹೇಳ್ಬೋದು. ಇದರಿಂದ ಮನೆಗೆ ಬಂದಂತಹ ಗೆಸ್ಟ್‌ಗಳಿಗಂತೂ ಬೇಜಾರಾಗಿರುತ್ತೆ. ಅದ್ರಲ್ಲೂ ರಜತ್ ಕೇಳ್ಬೇಕಾ? ಒಂದ್ ಹೆಜ್ಜೆ ಮುಂದೆನೆ ಇರ್ತಾರೆ ಉಗಿಯೋದಿಕ್ಕೆ. ಸೊ, ಈ ಹಿಂದಿನ ಸೀಸನ್‌ನಲ್ಲಿ ರಜತ್ ಮಾಡಿರೋದು ಇದೆ ಅಲ್ವಾ? ಅವರು ರೋಸ್ಟ್ ಮಾಡಿ, ಕಾಮಿಡಿ ಮಾಡಿ, ಚೈತ್ರ ಅವರಿಗೆ ಏನೆಲ್ಲ ಗೋಳೈಕೊಂಡ್ರು ಅಂತ. ಗಿಲ್ಲಿ ಅವ್ರಿಗೆ ಬಿಗ್ ಬಾಸ್ ಕೊಟ್ಟಿರೋ ಕೆಲ್ಸನ ಮಾಡ್ತಾ ಇದ್ದಾರೆ. ಸೊ, ಕೆಲವೊಂದು ತಪ್ಪಾಗಿನೂ ಮಾಡಿದ್ರು ಅಂತ ಅನ್ಸುತ್ತೆ. ಸೊ, ಇನ್ನೊಂದೇನು ಅಂದ್ರೆ ಸ್ವಲ್ಪ ಓವರ್ ಆಯ್ತು ಇದೆಲ್ಲ ಅಂತ ಅನ್ಸುತ್ತೆ. ಗಿಲ್ಲಿ ಅವರು ಯಾರ್ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಅದೊಂದ್ ಲೆಕ್ಕ. ಸೊ, ಇನ್ನೊಂದೇನಾಯ್ತು ಅಂದ್ರೆ, ಇನ್ನೊಂದ್ ಹೇಳ್ತಾರೆ ನಮ್ಮ ಗಿಲ್ಲಿ ಅವರು ರೋಸ್ಟ್ ಮಾಡುವಾಗ, 5 ಜನ ನೆಂಟ್ರು ಬಂದ್ರು. ತಿಂದ್ರು. ತಿಂದ್ಮೇಲೆ ದೌಲತ್ ಕೂಡ ತೋರಿಸ್ತಿದ್ದಾರೆ. ತಿಂದವ್ರಿಗೆ ಇಷ್ಟ್ ಇರ್ಬೇಕಾದ್ರೆ, ತಂದಾಕೋ ನಮ್ಗೆ ಎಷ್ಟಿರ್ಬೇಡ ಅಂತ ಹೇಳಿ ಹೇಳ್ತಾರೆ. ಸೊ, ಇದ್ರ ಅರ್ಥ ಇವ್ರು ಮನೇಲೆಲ್ಲ ಹಾಕಿ ಎಲ್ಲ ಮಾಡಿದ್ರೂನು, ಸೊ, ದೌಲತ್ ತೋರಿಸ್ತಾರೆ ಬಂದ್ ನೆಂಟ್ರು. ಸೊ, ಇವ್ರಿಗೆ ಇಷ್ಟಿರ್ಬೇಕಾದ್ರೆ ಇಷ್ಟೆಲ್ಲ ಕೆಲ್ಸ ಮಾಡಿ ತಂದಾಕೋ ನಮ್ಗೆ ಎಷ್ಟಿರ್ಬೇಡ ಅಂತಾರೆ. ಸೊ, ಬಂದಂತಹ ಗೆಸ್ಟ್‌ಗಳು ಅವ್ರ ಜೊತೆಗೆ ಚೆನ್ನಾಗಿದ್ದಿದ್ರೆ ಮೇ ಬಿ ಗಿಲ್ಲಿನೂ ಚೆನ್ನಾಗಿರ್ತಿದ್ರು ಅನ್ಸುತ್ತೆ. ಸೊ, ನೆನ್ನೆ ಬಂದಾಗಿಂದಾನೇ ಸ್ವಲ್ಪ ಗಿಲ್ಲಿ ಕಿರಿಕ್ ಮಾಡ್ಕೊಂತಾನೆ ಇದ್ದಾರೆ ಅಂತ ಹೇಳ್ಬೋದು. ಸೊ, ಗಿಲ್ಲಿ ಅವ್ರು ಹೇಳ್ತಾರೆ, "ಇರೋದೇ ಹಂಗೆ ಅಲ್ವಾ, ಇರೋದೇ ರೋಸ್ಟ್ ಮಾಡೋದಕ್ಕೋಸ್ಕರ. ಅದಕ್ಕೆ ರೋಸ್ಟ್ ಮಾಡ್ತಾ ಇದೀನಿ" ಅಂತ ಹೇಳ್ತಾರೆ. ಅದಕ್ಕೆ ರಜತ್ ಅವ್ರು ಹೇಳ್ತಾರೆ, "ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಿದೀಯ ನೀನು ಗಿಲ್ಲಿ? ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ?" ಅಂತಾರೆ. ಅದಕ್ಕೆ ಗಿಲ್ಲಿ, "ಅಲ್ಲ ಸರ್ ಇರೋದೇ ಹಂಗಲ್ವಾ?" ಅಂತಾರೆ. ಅದಕ್ಕೆ, "ಒಳ್ಳೆ ಮೂಮೆಂಟ್‌ನ ಹಾಳ್ ಮಾಡ್ಬೇಕು ಅಂತ ಇದೀಯಾ ಗಿಲ್ಲಿ?" ಅಂತ ರಜತ್ ಅವ್ರು ಕೇಳ್ತಾರೆ. "ಏನ್ ಗಿಲ್ಲಿ ಎಲ್ಲದಕ್ಕೂ ಒಂದ್ ತಾಳ್ಮೆ ಅಂತ ಇರುತ್ತೆ. ಆದ್ರೆ ನೀನ್ ಮಾತಾಡ್ತಿರೋದು ಯಾವ ರೀತಿಯಾಗಿದೆ ಸ್ವಲ್ಪ ನೋಡ್ಕೊಂಡ್ ಮಾತಾಡು" ಅಂತ ಹೇಳಿ ರಜತ್ ಅವ್ರು ಹೇಳ್ತಾರೆ. ಆಕ್ಚುಲ್ ಆಗಿ ರೋಸ್ಟ್ ಮಾಡ್ತಿರುವಾಗ ಎಲ್ಲರೂ ಕಿರ್ಚಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ. ಇದು ರೋಸ್ಟ್ ಮಾಡ್ತಿರೋ ವಿಷಯಕ್ಕೆನಾ ಅಥವಾ ಬೇರೆ ಒಂದು ಡ್ಯಾನ್ಸ್ ಮೂಮೆಂಟ್‌ಗ ಗೊತ್ತಿಲ್ಲ. ಆದ್ರೆ ಈ ಪ್ರೋಮೋ ನೋಡಿದ್ರೆ ಸೊ, ಗಿಲ್ಲಿ ಅವರು ಅವರನ್ನ ರೋಸ್ಟ್ ಮಾಡ್ತಿರೋದಕ್ಕೆ ಇವರೆಲ್ಲ ಈ ರೀತಿಯಾಗಿ ಅಂದ್ರೆ ಮೇನ್ ಆಗಿ ಜಾನ್ವಿ ಅವರು ಇಲ್ಲಿ ಕಿರ್ಚ್ತಾ ಇರೋದು ಕೇಳ್ತಾ ಇದೆ. ಸೊ, ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದ್ರೆ ಅರ್ಥ ಆಗುತ್ತೆ. ಆದ್ರೆ ಗಿಲ್ಲಿ ಇವತ್ತಿನ ಗೆಸ್ಟ್‌ಗಳ ಟಾರ್ಗೆಟ್ ಆದ್ರು ಅಂತಾನೆ ಹೇಳ್ಬೋದು. ಕಾಮಿಡಿ ಅಂತ ಅದು ಸ್ವಲ್ಪ ಅತಿ ಆಯ್ತು. ಅವರು ಟ್ರಿಗರ್ ಆದ್ರು ಈ ಒಂದು ವಿಷಯದಲ್ಲಿ ಅಂತಾನೆ ಹೇಳ್ಬೋದು. ಸೊ, ರಜತ್ ಅವರು ಬೈತಾರೆ, "ಪ್ರತಿಯೊಂದು ವಿಷಯನೂ ನೀನು ಇದೇ ತರ ಮಾಡ್ತೀಯಾ?
ಮನುಷ್ಯನ್ ಜಾತಿಗ್ ಸೇರಿದ್ರೆ ನೀನು ಈ ತರ ಎಲ್ಲ ಮಾಡ್ಬಾರ್ದು. ಒಂದ್ ಸತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ಸೊ ಅವ್ರು ಹೋಗಿ ಕ್ಯಾಪ್ಟನ್ ರೂಮಲ್ಲಿ ಕುತ್ಕೊಂಡಿರ್ತಾರೆ. ರಜತ್, ತ್ರಿವಿಕ್ರಮ್ ಎಲ್ಲ ಅವಾಗ್ಲೂ ಅದನ್ನೇ ಹೇಳ್ತಾರೆ. ಗಿಲ್ಲಿ ಕಾಮಿಡಿ ಮಾಡ್ತಾನೆ ಕರೆಕ್ಟು. ಕಾಮಿಡಿಯಲ್ಲೇನೆ ತುಂಬಾ ಓವರ್ ಆಗಿ ಬೇರೆಯವ್ರ ಒಂದು ಪ್ರೆಸ್ಟೀಜ್ ಅನ್ನ ಹಾಳ್ ಮಾಡ್ತಾನೆ ಅನ್ನೋ ರೀತಿ ಮಾತಾಡ್ತಾರೆ. ಹೀಗಿದ್ದಾಗ ಬಿಟ್ಟಿ ಊಟಕ್ ಬಂದಿದ್ದೀರಾ? ಅಥವಾ 2ನೇ ಮದ್ವೆನಾ, 3ನೇ ಮದ್ವೆನಾ ಅಂತ ಹೇಳಿ ಮಂಜಣ್ಣ ಅವ್ರಿಗ್ ಕೇಳೋದು. ಇವೆಲ್ಲ ವಿಷಯಗಳಿಂದ ಮನೆಗೆ ಬಂದಂತಹ ಗೆಸ್ಟ್‌ಗಳಿಗಂತೂ ಗಿಲ್ಲಿಯಿಂದ ಹರ್ಟ್ ಆಗಿದೆ. ಇನ್ನೊಂದೇನು ಅಂದ್ರೆ ಗೆಸ್ಟ್ ಬಂದಿದ್ದಾರೆ ಅಂದ್ರೆ ಎಲ್ಲಾ ಅವ್ರದೇ ಕೇಳ್ಬೇಕು ಅನ್ನೋದು ಇಲ್ಲ. ಯಾಕೆಂತಂದ್ರೆ ಬಿಗ್ ಬಾಸ್ ಹೇಳಿದ್ದಾರೆ. ಸೊ ಕಂಟೆಸ್ಟೆಂಟ್‌ಗಳಿಗೆ ಒಂದು ರೂಮು, ಹಾಗೆ ಬಂದಂತ ಗೆಸ್ಟ್‌ಗಳಿಗೆ ಒಂದು ರೂಮು ಅಂತ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹೇಳ್ತಾ ಇದ್ರು ಯಾರಿಗೆ ಅಭಿಷೇಕ್ ಅವರಿಗೆ, "ನೀವು ನಿಮ್ಮ ರೂಮನ್ನ ಕ್ಯಾಪ್ಟನ್ ರೂಮನ್ನ ಬಿಟ್ಕೊಡೋ ಹಾಗಿಲ್ಲ. ನೀವೇ ಇರ್ಬೇಕು" ಅಂತ. ಆದ್ರೂ ಕೂಡ ಗೆಸ್ಟ್‌ಗಳು ಅದೇ ರೂಮಲ್ಲಿ ಇದ್ರು ಅಂತ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ದು ಸರಿ, ಯಾರ್ದು ತಪ್ಪು ಅಂತ. ಓಕೆ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಬಿಗ್ ಬಾಸ್‌ನ ಹೊಸ ಅಪ್ಡೇಟ್ ಅಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.